ಮೂರನೇ ತರಗತಿ ಕನ್ನಡ ಪಾಠ 1 ಸುತ್ತೂರಿ ಪದ್ಯದ ಪ್ರಶ್ನೋತ್ತರಗಳು. ಮಕ್ಕಳೇ, ಸುತ್ತೂರಿ ಪದ್ಯ ಭಾಗದ ಪದಗಳ ಅರ್ಥಗಳನ್ನು ಗಮನಿಸಿ. ಪದಗಳ ಅರ್ಥ: ಕಾಸು ಹಣ, ಜಂಬ ಅಹಂಕಾರ, ಹಾಳಾಗು ಕೆಟ್ಟು ಹೋಗು, ಸದ್ದು ಸಪ್ಪಳ, ಸಂಜೆ ಸಾಯಂಕಾಲ. ಸುತ್ತೂರಿ ಪದ್ಯ ಭಾಗದ ಕೆಲವು ಪದಗಳ ಟಿಪ್ಪಣಿಗಳು ಈ ರೀತಿಯಾಗಿದೆ, ಗಮನಿಸಿ. ತಗಡು ತೆಳುವಾದ ಲೋಹದ ಹಾಳೆ. ಕೊಳ ನೀರಿನ ತಾಣ ಅಥವಾ ಕೆರೆ. ತುತ್ತೂರಿ ಊದುವ ವಾದ್ಯ. ಸರಿಗಮ ಪದನಿ ಸಂಗೀತದ 7 ವಾದ್ಯಗಳು. ಮಕ್ಕಳೇ, ಸುತ್ತೂರಿ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ. ಮುಖ್ಯ ಪ್ರಶ್ನೆ 1 ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1 ಕಸ್ತೂರಿಯು ಏನನ್ನು ಕಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕಂಡನು. ಮತ್ತೊಮ್ಮೆ ಪ್ರಶ್ನೆ 1 ಕಸ್ತೂರಿಯು ಏನನ್ನು ಕಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕಂಡನು. ಪ್ರಶ್ನೆ 2 ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಮತ್ತೊಮ್ಮೆ ಪ್ರಶ್ನೆ 2 ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಪ್ರಶ್ನೆ 3 ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 3 ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 4 ಜಂಬದ ಕೋಳಿ ಯಾರು? ಉತ್ತರ: ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ. ಪ್ರಶ್ನೆ 4 ಜಂಬದ ಕೋಳಿ ಯಾರು? ಉತ್ತರ: ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ. ಪ್ರಶ್ನೆ 5 ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 5 ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 6 ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ನೀರಿಗೆ ಜಾರಿತು. ಪ್ರಶ್ನೆ 6 ತುತ್ತೂರಿ ಏನಾಯಿತು? ತುತ್ತೂರಿ ನೀರಿಗೆ ಜಾರಿತು. ಮುಖ್ಯ ಪ್ರಶ್ನೆ 2 ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಮಕ್ಕಳೇ, ಗಮನಿಸಿ. 1 ಬಣ್ಣದ ತಗಡಿನ ಡ್ಯಾಶ್. ಉತ್ತರ: ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ. 2 ಕಸ್ತೂರಿ ನಡೆದನು ಡ್ಯಾಶ್. ಉತ್ತರ: ಬೀದಿಯಲ್ಲಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. 3 ಜಾರಿತು ನೀರಿಗೆ ಡ್ಯಾಶ್. ಉತ್ತರ: ತುತ್ತೂರಿ. ಜಾರಿತು ನೀರಿಗೆ ತುತ್ತೂರಿ. 4 ಬಣ್ಣದ ತುತ್ತೂರಿ ಡ್ಯಾಶ್. ಉತ್ತರ: ಹಾಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು. ಮುಖ್ಯ ಪ್ರಶ್ನೆ 3 ಮಕ್ಕಳೇ, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕತೆ ಈ ರೀತಿಯಾಗಿದೆ, ಗಮನಿಸಿ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಮಕ್ಕಳೇ, ಈ ಕಥೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ, ಗಮನಿಸಿ. ಪ್ರಶ್ನೆ 1 ರಾಮಣ್ಣ ಯಾರು? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 1 ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 2 ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ಬೀರೂರಿನಲ್ಲಿ ರಾಮಣ್ಣ ವಾಸಿಸುತ್ತಿದ್ದನು. ಪ್ರಶ್ನೆ 2 ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ಬೀರೂರಿನಲ್ಲಿ ರಾಮಣ್ಣ ವಾಸಿಸುತ್ತಿದ್ದನು. ಪ್ರಶ್ನೆ 3 ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 3 ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 4 ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ರಾಮಣ್ಣನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಪ್ರಶ್ನೆ 4 ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ರಾಮಣ್ಣನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು.
ಭಾಷಾಭ್ಯಾಸ. ಮಕ್ಕಳೇ, ಕನ್ನಡ ವರ್ಣಮಾಲೆಯನ್ನು ಗಮನಿಸಿ. ಸ್ವರಾಕ್ಷರಗಳು ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಮತ್ತೊಮ್ಮೆ ಸ್ವರಾಕ್ಷರಗಳು ಅ, ಆ, ಇ, ಈ, ಉ, ಋ, ಎ, ಐ, ಓ, ಔ. ಯೋಗವಾಹಕಗಳು ಅಂ, ಅಹ. ವ್ಯಂಜನಾಕ್ಷರಗಳು ಕ, ಗ, ಗ, ಜ್ಞ, ಚ, ಜ, ಜ್ಞ, ಟ, ಡ, ನ, ತ, ದ, ನ, ಪ, ಬ, ಮ, ಯ, ರ, ಲ, ವ, ಶ, ಸ, ಹ, ಲ. ಮಕ್ಕಳೇ, ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಪ್ರಶ್ನೆ 3. ವ್ಯಂಜನಾಕ್ಷರಗಳನ್ನು ಬರೆ. ವ್ಯಂಜನಾಕ್ಷರಗಳು ಕ, ಗ, ಘ, ಜ್ಞ, ಚ, ಜ, ಜ್ಞ, ಟ, ದ, ನ, ತ, ದ, ನ, ಪ, ಬ, ಮ, ಯ, ರ, ಲ, ವ, ಶ, ಸ, ಹ, ಲ. ಪ್ರಶ್ನೆ 4. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಆರಿಸಿ ಬರೆ. ಮಕ್ಕಳೇ, ಗುಂಪಿನಲ್ಲಿರುವ ಸ್ವರಾಕ್ಷರಗಳನ್ನು ಆರಿಸಿ ಇಲ್ಲಿ ಬರೆಯಲಾಗಿದೆ, ಗಮನಿಸಿ. ಸ್ವರಾಕ್ಷರಗಳು ಅ, ಆ, ಇ, ಉ, ಋ, ಎ, ಐ, ಓ, ಔ. ಇವು ಸ್ವರಾಕ್ಷರಗಳಾಗಿವೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ. ಸರಿ ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಪಾಲು ಪ್ಲಸ್ ಆಯ್ತು, ಪಾಲಾಯ್ತು. 2. ಬೋಳು ಪ್ಲಸ್ ಆಯ್ತು, ಬೋಳಾಯ್ತು. 3. ಹಾಳು ಪ್ಲಸ್ ಆಯ್ತು, ಹಾಳಾಯ್ತು. 4. ಗೋಳು ಪ್ಲಸ್ ಆಯ್ತು, ಗೋಳಾಯ್ತು. ಮುಖ್ಯ ಪ್ರಶ್ನೆ 2. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆ. ಮಾದರಿ: ಹಾಳಾಯ್ತು, ಗೋಳಾಯ್ತು. ಅದೇ ರೀತಿ 1. ಪಾಲಾಯ್ತು, ಗೋಳಾಯ್ತು. 2. ತುತ್ತೂರಿ, ಕಸ್ತೂರಿ. 3. ಬೀದಿಯಲ್ಲಿ, ಸಂಜೆಯಲ್ಲಿ. 4. ನೋಡಿದನು, ಮಾಡಿದನು. ಮತ್ತೊಮ್ಮೆ ಪ್ರಾಸಪದಗಳು: ಪಾಲಾಯ್ತು, ಬೋಳಾಯ್ತು, ತುತ್ತೂರಿ, ಕಸ್ತೂರಿ, ಬೀದಿಯಲ್ಲಿ, ಸಂಜೆಯಲ್ಲಿ, ನೋಡಿದನು, ಮಾಡಿದನು. ಮುಖ್ಯ ಪ್ರಶ್ನೆ 3. ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಪದಗಳು: ನೀರು, ಹೆಕ್ಕಿ, ಬಾಯಿ, ಕಣ್ಣು. ಸರಿಯಾದ ಪದಗಳನ್ನು ತುಂಬಿಸಲಾಗಿದೆ, ಗಮನಿಸಿ ಮಕ್ಕಳೇ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ. ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ಚಟುವಟಿಕೆ. ಮಕ್ಕಳೇ, ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸಿ. 3ನೇ ತರಗತಿ ಕನ್ನಡ ಪಾಠ 2. ನನ್ನ ಕನಸು ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಪ್ರಶ್ನೆ 1. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಪ್ರಶ್ನೆ 2. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲಕ್ಕೆ ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಪ್ರಶ್ನೆ 2. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲಕ್ಕೆ ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಪ್ರಶ್ನೆ 3. ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು?
ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಪ್ರಶ್ನೆ 3 ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಮುಖ್ಯ ಪ್ರಶ್ನೆ 2 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1 ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಉತ್ತರ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು. ಉತ್ತರ ಮತ್ತೊಮ್ಮೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು. ಪ್ರಶ್ನೆ 2 ರಾಜು ಕಂಡ ಕನಸೇನು? ಉತ್ತರ ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು. ಉತ್ತರ ಮತ್ತೊಮ್ಮೆ ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು. ಪ್ರಶ್ನೆ ಸಂಖ್ಯೆ 3 ಮಾನವನ ಸವಾಲಿಗೆ ಕಾಕಿಯ ಉತ್ತರವೇನು? ಉತ್ತರ ಗೀಚಕನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗಿಯ ಉತ್ತರವಾಗಿದೆ. ಉತ್ತರ ಮತ್ತೊಮ್ಮೆ ಗೀಚಕನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆಯ ಉತ್ತರವಾಗಿದೆ. ಮುಖ್ಯ ಪ್ರಶ್ನೆ 3 ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ. 1 ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಯಾರು ಹೇಳಿದರು? ಈ ಮಾತನ್ನು ಮರವು ಹೇಳಿತು. ಯಾರಿಗೆ ಹೇಳಿದರು? ಮಾನವನಿಗೆ ಹೇಳಿತು. 2 ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಯಾರು ಹೇಳಿದರು? ಈ ಮಾತನ್ನು ರಾಜುವಿನ ಅಮ್ಮ ಹೇಳುತ್ತಾಳೆ. ಯಾರಿಗೆ ಹೇಳಿದರು? ರಾಜುವಿಗೆ ಹೇಳುತ್ತಾಳೆ. ಮುಖ್ಯ ಪ್ರಶ್ನೆ 4 ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಾ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1 ಕೋಗಿಲೆ, ಇಂಪಾದ ಧ್ವನಿ. 2 ಜಿಂಕೆ, ಸುಂದರವಾದ ಕಣ್ಣು. 3 ನವಿಲು, ಆಕರ್ಷಕ ನಡಿಗೆ. ಮುಖ್ಯ ಪ್ರಶ್ನೆ 5 ವಿರುದ್ಧಾರ್ಥಕ ಪದ ಬರೆ. 1 ಅಂಜುಬುರುಕ, ವಿರುದ್ಧಾರ್ಥಕ ಪದ ಧೈರ್ಯವಂತ. 2 ಮೊದಲು, ವಿರುದ್ಧಾರ್ಥಕ ಪದ ಕೊನೆ. 3 ಉಳಿವು, ವಿರುದ್ಧಾರ್ಥಕ ಪದ ಅಳಿವು. 4 ಅತಿವೃಷ್ಟಿ, ವಿರುದ್ಧಾರ್ಥಕ ಪದ ಅನಾವೃಷ್ಟಿ. ಪ್ರಶ್ನೆ 6 ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆ. ಚಿತ್ರ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ನನ್ನ ಅನಿಸಿಕೆ, ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ, ಮಾನವನಿಗೆ ನೆರಳನ್ನು ನೀಡುತ್ತದೆ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮಕ್ಕಳೇ, ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ. 1 ಕಪ್ಪು ಕುಂಕುಮ, ಕೆಂಪು ಕುಂಕುಮ. 2 ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ. 3 ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಮುಖ್ಯ ಪ್ರಶ್ನೆ 2 ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆಯಿರಿ. ಪದಗಳು ಈ ರೀತಿಯಾಗಿವೆ, ಗಮನಿಸಿ ಮಕ್ಕಳೇ. ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯ ಮಿಶ್ರಿತ, ಅತಿವೃಷ್ಟಿ, ಮನ ಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ. ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ 3 ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು. 1 ಬಾಯಾರಿದ ಕಾಗೆ ಊಜಿಯಿಂದ ನೀರು ಕುಡಿದ ಕತೆ. 2 ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕತೆ. 3 ಸಿಂಹವನ್ನು ಕಾಪಾಡಿದ ಇಲಿ ಕತೆ. ಈ 3 ಕಥೆಗಳು ನಿಮಗೆ ತಿಳಿದಿರುತ್ತದೆ. ಅದರಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ನಿಮ್ಮ ಗೆಳೆಯರಿಗೆ ಹೇಳಲು ಪ್ರಯತ್ನಿಸಿ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. ಗಮನಿಸಿ ಮಕ್ಕಳೇ. ಅರಸು, ಹುಡುಕುವುದು. ಅರಸು, ಆಶೀರ್ವಾದ ಮಾಡುವುದು. ಅಲ್ಲಿ, ದೂರದಲ್ಲಿರುವುದು. ಹಲ್ಲಿ, ಗೋಡೆಯ ಮೇಲೆ ವಾಸಿಸುವ ಒಂದು ಜೀವಿ.
ಉಳಿ, ಉಳಿದುಕೊಳ್ಳುವುದು, ಹುಳಿ, ಹುಳಿ ರುಚಿ. ಚಟುವಟಿಕೆ 1. ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿ. 2. ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿಯಿರಿ. 3. ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸಿ. ಪ್ರಾಣಿಗಳ ಚಿತ್ರಗಳು: ಒಂಟೆ, ಜಿಂಕೆ, ಹಸು. ಪಕ್ಷಿ ಚಿತ್ರಗಳು: ನವಿಲು, ಗಿಳಿ. ನನ್ನ ಕನಸು ಪಾಠದಲ್ಲಿ ಬರುವ ಪದಗಳ ಅರ್ಥಗಳನ್ನು ಗಮನಿಸಿ ಮಕ್ಕಳೇ. ಚಿತ್ತಾರ, ಚಿತ್ರ. ನಿನಾದ, ಧ್ವನಿ. ಕಲರವ, ಪಕ್ಷಿಗಳ ಕೂಗು. ಸಂರಕ್ಷಿಸು, ಕಾಪಾಡು. ಮುದಲಿಸು, ಅಂಗಿಸು, ಹೀಯಾಳಿಸು. ಟಿಪ್ಪಣಿ: ಸಾಲುಮರದ ತಿಮ್ಮಕ್ಕ. ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟಿ ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ವಲಸೆ: ಜನ ಗುಳ್ಳೆ ಹೋಗುವುದು, ಒಕ್ಕಲು ಹೋಗುವುದು. ಅತಿವೃಷ್ಟಿ: ಮಿತಿ ಮೀರಿದ ಮಳೆ. ಅನಾವೃಷ್ಟಿ: ಮಳೆ ಬಾರದಿರುವುದು. 3ನೇ ತರಗತಿ ಕನ್ನಡ. ಪಾಠ 3: ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೋತ್ತರಗಳು. ಅಭ್ಯಾಸ: ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಉತ್ತರ: ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮತ್ತೊಮ್ಮೆ. ಪ್ರಶ್ನೆ 1. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಉತ್ತರ: ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಪ್ರಶ್ನೆ 2. ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ: ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಪ್ರಶ್ನೆ 2. ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ: ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಪ್ರಶ್ನೆ 3. ಯಾರು ಕ್ಷಮೆ ಕೋರಿದರು? ಉತ್ತರ: ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು. ಮತ್ತೊಮ್ಮೆ. ಪ್ರಶ್ನೆ 3. ಯಾರು ಕ್ಷಮೆ ಕೋರಿದರು? ಉತ್ತರ: ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು. ಮುಖ್ಯ ಪ್ರಶ್ನೆ 2. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಉತ್ತರ: ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿದರು. ಉತ್ತರ ಮತ್ತೊಮ್ಮೆ. ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿದರು. ಪ್ರಶ್ನೆ 2. ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಉತ್ತರ: ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಉತ್ತರ ಮತ್ತೊಮ್ಮೆ. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಪ್ರಶ್ನೆ 3. ಐಶ್ವರ್ಯ ನೀಡಿದ ಸಲಹೆ ಏನು? ಉತ್ತರ: ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು. ಉತ್ತರ ಮತ್ತೊಮ್ಮೆ. ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು. ಪ್ರಶ್ನೆ 4. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಉತ್ತರ: ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು. ಉತ್ತರ ಮತ್ತೊಮ್ಮೆ. ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು. ಪ್ರಶ್ನೆ 5. 3ನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? ಉತ್ತರ: 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ಉತ್ತರ ಮತ್ತೊಮ್ಮೆ. 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ಮುಖ್ಯ ಪ್ರಶ್ನೆ 3. ಕಾರಣ ಕೊಡು. 1. ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಕಾರಣ: ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಕಾರಣ: ಒಬ್ಬರು ಮಾತನಾಡುವಾಗ ತಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ. ಆದ್ದರಿಂದ ಇತರರು ಮಾತನಾಡುವಾಗ ಅದನ್ನು ಕೇಳಿಸಿಕೊಳ್ಳಬೇಕು. 3. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಕಾರಣ: ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಇತರರ ಅಭಿಪ್ರಾಯಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಆದ್ದರಿಂದ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಪ್ರಶ್ನೆ 4. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. 1. ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಯಾರು ಹೇಳಿದರು? ಈ ಮಾತನ್ನು ಶರೀಫ್ ಹೇಳಿದನು. ಯಾರಿಗೆ ಹೇಳಿದರು? ಗುರುಗಳಿಗೆ ಹೇಳಿದನು.
2. ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಯಾರು ಹೇಳಿದರು? ಈ ಮಾತನ್ನು ಗುರುಗಳು ಹೇಳಿದರು. ಯಾರಿಗೆ ಹೇಳಿದರು? ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು. 3. ನಮ್ಮ ತೋಟದಲ್ಲಿ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಯಾರು ಹೇಳಿದರು? ಈ ಮಾತನ್ನು ರಾಜು ಹೇಳಿದನು. ಯಾರಿಗೆ ಹೇಳಿದರು? ಕಾರ್ತಿಕ್ಗೆ ಹೇಳುವನು. 5. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ತೋರಣ. ಯುಗಾದಿಯ ಹಬ್ಬದಂದು ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ. ರಂಗವಲ್ಲಿ. ನನ್ನ ಅಮ್ಮ ಪ್ರತಿದಿನ ಮುಂಜಾನೆ ಮನೆಯ ಅಂಗಳದಲ್ಲಿ ರಂಗವಲ್ಲಿ ಹಾಕುತ್ತಾರೆ. ಬಹುಮಾನ. ನನಗೆ ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತು. ಸಮವಸ್ತ್ರ. ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗಬೇಕು. ಸಾಮರ್ಥ್ಯಾಧಾರಿತ ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಸರಿ ತಪ್ಪು ಗುರುತಿಸು. 1. ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. ಈ ಹೇಳಿಕೆ ತಪ್ಪಾಗಿದೆ. 2. ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಈ ಹೇಳಿಕೆ ಸರಿಯಾಗಿದೆ. 3. ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಈ ಹೇಳಿಕೆ ಸರಿಯಾಗಿದೆ. 4. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಈ ಹೇಳಿಕೆ ಸರಿಯಾಗಿದೆ. 5. ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು. ಈ ಹೇಳಿಕೆ ತಪ್ಪಾಗಿದೆ. 6. ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಈ ಹೇಳಿಕೆ ಸರಿಯಾಗಿದೆ. ಮುಖ್ಯ ಪ್ರಶ್ನೆ 2 ಉತ್ತರಿಸು. ಪ್ರಶ್ನೆ 1. ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಉತ್ತರ. ನಾನು ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೆಟ್ಟ ಸಸಿಗಳಿಗೆ ನೀರು ಹಾಕುವ ಕೆಲಸವನ್ನು ಮಾಡಿದೆ. ಪ್ರಶ್ನೆ 2. ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಉತ್ತರ. ಪ್ರತಿದಿನ ಬೆಳಿಗ್ಗೆ ಡೈರಿಯಿಂದ ಹಾಲು ತರುವ ಕೆಲಸ ಮಾಡುತ್ತೇನೆ. ಪ್ರಶ್ನೆ 3. ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? ಉತ್ತರ. ನನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ನನ್ನ ತಂಗಿ ಹುಟ್ಟು ಹಬ್ಬ ಆಚರಿಸಿದ್ದು. ಮುಖ್ಯ ಪ್ರಶ್ನೆ 3. ಚಿತ್ರ ನೋಡಿ ಸಲಹೆ ನೀಡು. ಚಿತ್ರ ಈ ರೀತಿ ಇದೆ, ಗಮನಿಸಿ ಮಕ್ಕಳೇ. ನನ್ನ ಸಲಹೆಗಳು: ಮನೆಯವರ ಅನುಮತಿ ಪಡೆದೇ ನೀರಿನಲ್ಲಿ ಆಟವಾಡಬೇಕು. ನೀರಿಗೆ ಇಳಿಯುವುದಕ್ಕೂ ಮೊದಲು ನೀರಿನ ಆಳವನ್ನು ತಿಳಿದಿರಬೇಕು. ಸುರಕ್ಷಿತ ಸಲಕರಣೆಗಳನ್ನು ಧರಿಸಿಕೊಂಡು ಈಜುವುದನ್ನು ಅಭ್ಯಾಸ ಮಾಡಬೇಕು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ. ಪದಗಳು: ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ. ಸರಿಪಡಿಸಿರುವ ವಾಕ್ಯ: ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. 2. ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ. ಸರಿಪಡಿಸಿರುವ ವಾಕ್ಯ: ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. 3. ಪದಗಳು: ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ. ಸರಿಪಡಿಸಿರುವ ವಾಕ್ಯ: ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ. ಮುಖ್ಯ ಪ್ರಶ್ನೆ 2. ಆ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು. ಮಾದರಿ: ಅವನು ಮನೆಗೆ ಹೋಗುತ್ತಾನೆ. ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಲಾಗಿದೆ, ಗಮನಿಸಿ ಮಕ್ಕಳೇ. ನಾನು ಮನೆಗೆ ಹೋಗುತ್ತೇನೆ. ನೀನು ಮನೆಗೆ ಹೋಗುವೆಯಾ? ಅವನು ಮನೆಗೆ ಹೋಗುತ್ತಾನೆ. ಅವಳು ಮನೆಗೆ ಹೋಗಲಿಲ್ಲ. ರಮೇಶ್ ಮನೆಗೆ ಹೋಗಬೇಕು. ಕವಿತಾ ಮನೆಗೆ ಹೋಗುತ್ತಾಳೆ. ಗುರುಗಳು ಮನೆಗೆ ಹೋದರು. ಹಸುಗಳು ಮನೆಗೆ ಹೋಗುತ್ತವೆ. ಮಕ್ಕಳೇ, ನಿಮಗಿದು ತಿಳಿದಿರಲಿ. ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪಾಗಿದೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಈ ಜೋಡಿ ನುಡಿಗಳನ್ನು ಗಮನಿಸಿ ನಕಲು ಮಾಡು. ಮಕ್ಕಳೇ, ಈ ಜೋಡಿ ನುಡಿಗಳನ್ನು ಮತ್ತೊಮ್ಮೆ ನೀವು ಬರೆಯಿರಿ. ಜೋಡಿ ನುಡಿಗಳು: ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು. ಮುಖ್ಯ ಪ್ರಶ್ನೆ 2. ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದಗಳನ್ನು ಗುರುತಿಸಿ ಮಾದರಿಯಂತೆ ಬರೆ. ಮಾದರಿ: ವಸ್ತ್ರ, ಬಟ್ಟೆ ಅರಿವೆ, ಧ್ವಜ. ಸಮಾನಾರ್ಥಕ ಪದಗಳು: ಪತಾಕೆ, ಬಾವುಟ. ನಸುಕು. ಸಮಾನಾರ್ಥಕ ಪದ: ಬೆಳಗಿನ ಜಾವ, ಮುಂಜಾನೆ. ಸಿದ್ಧತೆ. ಇದಕ್ಕೆ ಸಮಾನಾರ್ಥಕ ಪದಗಳು: ತಯಾರಿ, ಅಣಿ. ಹೂ. ಇದಕ್ಕೆ ಸಮಾನಾರ್ಥಕ ಪದಗಳು: ಕುಸುಮ, ಪುಷ್ಪ. ಮಕ್ಕಳೇ, ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸಿ. ರಾಷ್ಟ್ರ, ದೇಶ. ಸರದಿ: ಅನುಕ್ರಮ. ಸ್ವಾಭಿಮಾನ, ಆತ್ಮಗೌರವ.
ಸ್ಪರ್ಧೆ ಪೈಪೋಟಿ. ತಳಿರು ಚಿಗುರು. ಅಭಿಪ್ರಾಯ ಅನಿಸಿಕೆ. ಧ್ವಜಸ್ತಂಭ ಬಾವುಟ ಆರಿಸುವ ಕಂಬ. ಭಾವಚಿತ್ರ ವ್ಯಕ್ತಿಯ ಚಿತ್ರ. ಆಮಂತ್ರಿಸು ಆಹ್ವಾನಿಸು. ನೆರೆ ಒಟ್ಟಾಗು ಗುಂಪು ಸೇರು. ಮಾರ್ಗದರ್ಶನ ತಿಳಿ ಹೇಳುವುದು ದಾರಿ ತೋರುವುದು. ನಸುಕು ಮುಂಜಾನೆ ಬೆಳಗಿನ ಜಾವ. ಜಯಘೋಷ ಜಯಕಾರ. ವಿಜೇತರು ಗೆದ್ದವರು. ಮಕ್ಕಳೇ, ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಕೆಲವು ಪದಗಳ ಟಿಪ್ಪಣಿಗಳನ್ನು ಗಮನಿಸಿ. ಅತಿಥಿ, ಆಹ್ವಾನಿತ ವ್ಯಕ್ತಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಸ್ಕೃತಿಗೆ ಸಂಬಂಧಿತ ಕಾರ್ಯಕ್ರಮ. ರಾಷ್ಟ್ರ ನಾಯಕರು, ದೇಶ ಸೇವೆ ಮಾಡಿದ ಮಹನೀಯರು. ಪ್ರಭಾತ ಫೇರಿ, ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ. ಸಮವಸ್ತ್ರ, ಒಂದೇ ರೂಪದ ವಸ್ತ್ರ. 3ನೇ ತರಗತಿ ಕನ್ನಡ ಪಾಠ 4 ಕಂದ ಪದ್ಯದ ಪ್ರಶ್ನೋತ್ತರಗಳು. ಮಕ್ಕಳೇ, ಕಂದ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ: ಕುಡಿ ಚಿಗುರು, ಅಲಗು ಕತ್ತಿಯ ಅಂಚು, ಎಸಳು ಹೂವಿನ ದಳ, ಕಿರಿಕಿರಿ ಕಾಟ, ಬಂಗಾರ ಚಿನ್ನ, ಚಮಚಿಯ ಸಂಜೆಯ. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. ಪೂರ್ಣಗೊಳಿಸಲಾಗಿದೆ, ಗಮನಿಸಿ ಮಕ್ಕಳೇ. 1. ಅಳುವ ಕಂದನ ತುಟಿಯು ಹವಳಾದ ಕುರಿಯಾಂಗ. 2. ಹಾಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. 3. ಕೂಸು ಇದ್ದ ಮನೆಗಿ ಬೀಸಣಿಗೆ ಯಾತಾಕ. 4. ಕಂದಾನ ಕಿರಿಕಿರಿ ಇಂದೇನು ಹೇಳಾಲಿ. ಮುಖ್ಯ ಪ್ರಶ್ನೆ 2. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಉತ್ತರ: ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಪ್ರಶ್ನೆ 2. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ. ಉತ್ತರ: ಅಳುವ ಕಂದನ ತುಟಿಯನ್ನು ಅವಳಾದ ಕುರಿಗೆ ಹೋಲಿಸಲಾಗಿದೆ. ಪ್ರಶ್ನೆ 3. ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ. ಉತ್ತರ: ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ. ಪ್ರಶ್ನೆ 4. ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಉತ್ತರ: ಮಗು ಸಂಜೆಯ ಚಂದ್ರಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಪ್ರಶ್ನೆ 3. 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಏಕೆ. ಉತ್ತರ: ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಆ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ. ಪ್ರಶ್ನೆ 2. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು. ಉತ್ತರ: ತಾಯಿ ಆಡಿ ಬಂದ ಕಂದನ ಅಂಗಾಲನ್ನು ಮತ್ತು ಚಿನ್ನದಂತ ಕಂದನ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಅ. ತಪ್ಪುಗಳನ್ನು ಸರಿಪಡಿಸಿ ಬರೆ. 1. ಬೀಸಣಿಗೆ ಗಾಳಿ ಸುಳಿದವ. ಸರಿಪಡಿಸಿರುವ ವಾಕ್ಯ ಬೀಸಣಿಗೆ ಗಾಳಿ ಸುಳಿದಾವ. ಮಕ್ಕಳೇ, ಇಲ್ಲಿ ಸರಿಪಡಿಸಿರುವ ಅಕ್ಷರಗಳನ್ನು ಕೆಂಪು ಅಕ್ಷರಗಳಲ್ಲಿ ಬರೆಯಲಾಗಿದೆ, ಗಮನಿಸಿ. 2. ಕುಡಿಯುಬ್ಬು ಬೇವಿನೆಸಳಾಂಗ. ಸರಿಪಡಿಸಿರುವ ವಾಕ್ಯ ಕುಡಿಯುಬ್ಬು ಬೇವಿನೆಸಳಾಂಗ. 3. ಚಂದ್ರಮನ ತಂದು ನಿಲ್ಲಿಸೆಂದ. ಸರಿಪಡಿಸಿರುವ ವಾಕ್ಯ ಚಂದ್ರಮನ ತಂದು ನಿಲ್ಲಿಸೆಂದ. ಮುಖ್ಯ ಪ್ರಶ್ನೆ 2. ಈ ಸಾಲುಗಳನ್ನು ನಕಲು ಮಾಡು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ಕುಡಿಯುಬ್ಬು ಬೇವಿನೆಸಳಾಂಗ. ಈ ಸಾಲುಗಳನ್ನು ನಕಲು ಮಾಡಿ ದುಂಡಾಗಿ ಬರೆಯಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ 3. ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. ಪದ್ಯದಲ್ಲಿರುವ ಒತ್ತಕ್ಷರ ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಕಂದಯ್ಯ, ತಕ್ಕೊಂಡು, ಕಣ್ಣೋಟ, ಕುಡಿಯುಬ್ಬು, ಚಂದ್ರಮ, ಹೊಳೆದಾಂಗ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಊಹಿಸಿ ಬರೆ. 1. ಮಗು ಏಕೆ ನಗುತ್ತಿರಬಹುದು. ಉತ್ತರ: ಮಗುವಿನ ಕೈಯಲ್ಲಿ ಆಟಿಕೆ ವಸ್ತುವಿನ ಶಬ್ದಕ್ಕೆ ಮಗು ನಗುತ್ತಿರಬಹುದು. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಸಮಾನಾರ್ಥಕ ಪದಗಳನ್ನು ಬರೆ. 1. ಬಂಗಾರ. ಸಮಾನಾರ್ಥಕ ಪದಗಳು ಚಿನ್ನ, ಸ್ವರ್ಣ. 2. ಕೂಸು. ಸಮಾನಾರ್ಥಕ ಪದ ಕಂದ, ಮಗು. 3. ತಾಯಿ. ಸಮಾನಾರ್ಥಕ ಪದಗಳು ಅವ್ವ, ಅಮ್ಮ. ಪ್ರಶ್ನೆ 2.
ಈ ವಾಕ್ಯಗಳಲ್ಲಿ ಅಡಿಕೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. 1. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಅಡಿಕೆರೆ ಹಾಕಿರುವ ಪದ ಮನೆಗೆ. ಗ್ರಾಂಥಿಕ ರೂಪ ಮನೆಗೆ. 2. ಬಂಗಾರ ಮಾರಿ ತೊಳೆದೇನ. ಅಡಿಕೆರೆ ಹಾಕಿರುವ ಪದ ಮಾರಿ. ಗ್ರಾಂಥಿಕ ರೂಪ ಮುಖ. 3. ಬೀಸಣಿಗೆ ಗಾಳಿ ಸುಳಿದಾವ. ಅಡಿಕೆರೆ ಹಾಕಿರುವ ಪದ ಸುಳಿದಾವ. ಗ್ರಾಂಥಿಕ ರೂಪ ಸುಳಿಯುವುದು. 4. ಚಂಚೀಯ ಚಂದ್ರಮನ ನಿಲ್ಲಿಸೆಂದ. ಅಡಿಕೆರೆ ಹಾಕಿರುವ ಪದ ಚಂಚೀಯ. ಗ್ರಾಂಥಿಕ ರೂಪ ಸಂಜೆಯ. ಮುಖ್ಯ ಪ್ರಶ್ನೆ 3. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ. ಹೊಳೆದಾಂಗ. ಹೊಳೆದ ಹಾಗೆ. 1. ಕುಡಿಹಾಂಗ. ಕುಡಿಯ ಹಾಗೆ. 2. ಎಸಳಂಗ. ಎಸಳ ಹಾಗೆ. 3. ನೆನೆದಂಗ. ನೆನೆದ ಹಾಗೆ. 4. ಬಂದಂಗ. ಬಂದ ಹಾಗೆ. 5. ಕುಳಿತಾಂಗ. ಕುಳಿತ ಹಾಗೆ. ಟಿಪ್ಪಣಿ ಪದಗಳು. ಬೀಸಣಿಗೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ. ಹವಳ ಒಂದು ಜಾತಿಯ ಕೆಂಪು ಬಣ್ಣದ ಮಣಿ. ನವರತ್ನಗಳಲ್ಲಿ ಒಂದು. ನವರತ್ನಗಳು ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ, ಮುತ್ತು, ಹವಳ. 3ನೇ ತರಗತಿ ಕನ್ನಡ. ಪಾಠ 5 ಚಿಗುರು. ಈ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಶಾಲಾ ಪತ್ರಿಕೆಯ ಹೆಸರೇನು? ಉತ್ತರ. ಶಾಲಾ ಪತ್ರಿಕೆಯ ಹೆಸರು ಚಿಗುರು. ಪ್ರಶ್ನೆ 2. ನಮ್ಮ ನಾಡ ಹಬ್ಬ ಯಾವುದು? ಉತ್ತರ. ನಮ್ಮ ನಾಡ ಹಬ್ಬ ದಸರಾ. ಪ್ರಶ್ನೆ 3. ಹಣ್ಣುಗಳ ರಾಜ ಯಾರು? ಉತ್ತರ. ಹಣ್ಣುಗಳ ರಾಜ ಮಾವು. ಪ್ರಶ್ನೆ 4. ವಿವೇಕಾನಂದರ ಬಾಲ್ಯದ ಹೆಸರೇನು? ಉತ್ತರ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಪ್ರಶ್ನೆ 5. ಜೋಗ್ ಜಲಪಾತ ಎಲ್ಲಿದೆ? ಉತ್ತರ. ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ. ಪ್ರಶ್ನೆ 6. ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಉತ್ತರ. ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. ಪ್ರಶ್ನೆ 7. ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ಉತ್ತರ. ಚಿಗುರು ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಬರಹ ನನಗೆ ಇಷ್ಟವಾಗಿದೆ. ಮುಖ್ಯ ಪ್ರಶ್ನೆ 2. ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ. ಲೇಖಕರ ಹೆಸರು. ಲೇಖನದ ಹೆಸರು. 1. ಮಾಲಾ. ನಿಮಗಿದು ತಿಳಿದಿರಲಿ. 2. ಥಾಮಸ್. ನಾಡ ಹಬ್ಬ. 3. ಬೇಗಂ. ಗಾದೆ. 4. ವಿನಾಯಕ. ಸ್ವಾಮಿ ವಿವೇಕಾನಂದ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು. 1. ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿ ಬರೆಯಬೇಕು. ಈ ಹೇಳಿಕೆ ಸರಿಯಾಗಿದೆ. 2. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಈ ಹೇಳಿಕೆ ಸರಿಯಾಗಿದೆ. 3. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ಈ ಹೇಳಿಕೆ ತಪ್ಪಾಗಿದೆ. 4. ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಈ ಹೇಳಿಕೆ ಸರಿಯಾಗಿದೆ. 5. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಈ ಹೇಳಿಕೆ ತಪ್ಪಾಗಿದೆ. 6. ಅಕ್ಷರ ಹಾಗೂ ಸಾಲುಗಳು ಓರೆ ಆಗಿರಬಾರದು. ಈ ಹೇಳಿಕೆ ಸರಿಯಾಗಿದೆ. ಮುಖ್ಯ ಪ್ರಶ್ನೆ 2. ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ. 1. ನಾಡ ನಮ್ಮ ಹಬ್ಬ ದಸರಾ. ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ. ನಮ್ಮ ನಾಡ ಹಬ್ಬ ದಸರಾ. 2. ಮಾತು ಜಗಳವಿಲ್ಲ ಬಲ್ಲವನಿಗೆ. ಸರಿಯಾಗಿ ಜೋಡಿಸಿರುವ ವಾಕ್ಯ ಮಾತು ಬಲ್ಲವನಿಗೆ ಜಗಳವಿಲ್ಲ. 3. ರಾಜ್ಯ ನಮ್ಮ ಕರ್ನಾಟಕ. ಸರಿಯಾಗಿ ಜೋಡಿಸಿರುವ ವಾಕ್ಯ ನಮ್ಮ ರಾಜ್ಯ ಕರ್ನಾಟಕ. 4. ಹಣ್ಣುಗಳ ಮಾವು ರಾಜ. ಸರಿಯಾಗಿ ಜೋಡಿಸಿರುವ ವಾಕ್ಯ ಹಣ್ಣುಗಳ ರಾಜ ಮಾವು. ಮುಖ್ಯ ಪ್ರಶ್ನೆ 3. ಚಿಗುರು ಪತ್ರಿಕೆಯಲ್ಲಿರುವ ಶುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ. ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು. ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಅಂಕಣ. ನಿನ್ನ ಹೆಸರು. ಸಿಂಚನ. ಪತ್ರಿಕೆಯಲ್ಲಿರುವ ಶುಭಾಷಿತ. ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ನಿನ್ನ ಸ್ನೇಹಿತ ಅಥವಾ ಸ್ನೇಹಿತೆಯಿಂದ ಮತ್ತೊಮ್ಮೆ ಈ ಶುಭಾಷಿತವನ್ನು ಬರೆಸು.
ಸ್ನೇಹಿತನ ಹೆಸರು ರವಿ. ಶುಭಾಷಿತ: ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಪ್ರಶ್ನೋತ್ತರಗಳು. ಪ್ರಶ್ನೆ 1: ಯಾರ ಬರಹ ಚೆನ್ನಾಗಿದೆ? ಉತ್ತರ: ಸಿಂಚನಾಳ ಬರಹ ಚೆನ್ನಾಗಿದೆ. ಪ್ರಶ್ನೆ 2: ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. ಉತ್ತರ: ತಪ್ಪಿಲ್ಲದೆ ದುಂಡಾಗಿ ಬರೆದಿರುವಳು ಮತ್ತು ಲೇಖನ ಚಿಹ್ನೆ ಬಳಸಿರುವಳು. ಪ್ರಶ್ನೆ 3: ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು. ಉತ್ತರ: ಬರಹ ಚೆನ್ನಾಗಿಲ್ಲ ಎನ್ನಲು ಕಾರಣ ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ. ಮುಖ್ಯ ಪ್ರಶ್ನೆ 4: ಈ ವಾಕ್ಯಗಳನ್ನು ನಕಲು ಮಾಡು. ವಾಕ್ಯಗಳು: ಕೋಗಿಲೆಯ ಗಾನ ಇಂಪು ಮಾಡಿ ತುಣ್ಣೋ ಮಹಾರಾಯ. ಈ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಬರೆಯಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ 5: ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ನಾನು ಇಲ್ಲಿ ಸಿಂಚನ ಎಂಬ ಹೆಸರನ್ನು ಬರೆದಿದ್ದೇನೆ. ಮಕ್ಕಳೇ, ಇಲ್ಲಿ ಈ ಕಮಾನಿನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಮುಖ್ಯ ಪ್ರಶ್ನೆ 6: ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ. ಲೇಖನ: ನಮ್ಮ ಶಾಲೆ ತುಂಬಾ ಸುಂದರವಾಗಿದೆ. ಇಲ್ಲಿ ಒಳ್ಳೆಯ ಶಿಕ್ಷಕರು ಮತ್ತು ಸ್ನೇಹಿತರು ಇರುತ್ತಾರೆ. ನಾವು ಇಲ್ಲಿ ಓದುತ್ತೇವೆ, ಆಟವಾಡುತ್ತೇವೆ ಮತ್ತು ಹೊಸದನ್ನು ಕಲಿಯುತ್ತೇವೆ. ಮಕ್ಕಳೇ, ನಿಮಗಿದು ತಿಳಿದಿರಲಿ, ಕೈಬರಹದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ ಅಕ್ಷರದ ಹಿಂದಿನ ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು. ವಾಕ್ಯದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಹಿಂದಿನ ಮುಂದಿನ ಪದಗಳನ್ನು ಆಧರಿಸಿ ಅದು ಯಾವ ಪದ ಎಂದು ಗುರುತಿಸಬಹುದು. ಒಂದು ವಾಕ್ಯವೇ ಗೊತ್ತಾಗದಿದ್ದರೆ ಆ ವಾಕ್ಯದ ಹಿಂದಿನ ಮುಂದಿನ ವಾಕ್ಯದ ಸಹಾಯದಿಂದ ಗುರುತಿಸಬಹುದು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1: ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. ಚಿತ್ರ: ಮಾದರಿ. ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ: ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಚಿತ್ರ: ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ: ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಚಿತ್ರ: ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ: ಹುಡುಗ ಹಲ್ಲುಜ್ಜುತ್ತಿದ್ದಾನೆ. ಚಿತ್ರ: ಈ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ ಈ ರೀತಿಯಾಗಿದೆ: ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ. ಚಿತ್ರ: ಈ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ: ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ. ಚಿತ್ರ: ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ: ಮೊಲವು ಹುಲ್ಲನ್ನು ತಿನ್ನುತ್ತಿದೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1: ಗಾದೆಗಳನ್ನು ಓದಿ ತಿಳಿ. ಗಾದೆಗಳು: 1. ಆಪತ್ತಿಗಾದವನೇ ನೆಂಟ. ಆಪತ್ತಿಗಾದವನೇ ನೆಂಟ. 2. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಬೆಳ್ಳಿ, ಮೌನ ಬಂಗಾರ. 3. ಅತಿ ಆಸೆ ಗತಿ ಕೇಡು. ಅತಿ ಆಸೆ ಗತಿ ಕೇಡು. 4. ಆಳಾಗಿ ದುಡಿ ಅರಸಾಗಿ ಉಣ್ಣು. ಆಳಾಗಿ ದುಡಿ ಅರಸಾಗಿ ಉಣ್ಣು. ಭಾಷಾ ಚಟುವಟಿಕೆಯ ಮುಖ್ಯ ಪ್ರಶ್ನೆ 2: ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಪದಗಳು: ಯುಕ್ತಿ ಮೇಲು ಜುಟ್ಟಿಗೆ ಮಲ್ಲಿಗೆ ಹೂವು ಕೋಣ ನೀರಿಗೆ ಎಳೆಯುತ್ತೆ ಮಹಾರಾಯ. 1. ಮಾಡಿ ತುಣ್ಣೋ ಮಹಾರಾಯ. 2. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ. 3. ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು. 4. ಶಕ್ತಿಗಿಂತ ಯುಕ್ತಿ ಮೇಲು. ಭಾಷಾ ಚಟುವಟಿಕೆಯ ಮುಖ್ಯ ಪ್ರಶ್ನೆ 3: ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಪದಗಳು: ಕುತೂಹಲ. ಸರಿಯಾದ ರೂಪ ಕುತೂಹಲ. ಶಿಕ್ಷಕ. ಸರಿಯಾದ ರೂಪ ಶಿಕ್ಷಕ. ಜಾಲಪಾತ. ಸರಿಯಾದ ರೂಪ ಜಲಪಾತ. ನೀಡುಗಟ್ಟು. ಸರಿಯಾದ ರೂಪ ನುಡಿಗಟ್ಟು. ಮಕ್ಕಳೇ, ಇಲ್ಲಿ ಚಿಗುರು ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ: ಲೇಖನ, ಬರವಣಿಗೆ, ಬರಹ. ಪರಿಶೀಲಿಸು, ಸೂಕ್ಷ್ಮವಾಗಿ ಗಮನಿಸು. ಉತ್ತಮ, ಶ್ರೇಷ್ಠ. ಪ್ರಕಟಿಸು, ಗ್ರಂಥ, ಲೇಖನ ಮುಂತಾದವನ್ನು ಪ್ರಕಾಶನಕ್ಕೆ ತರು. ಕುತೂಹಲ, ಅಚ್ಚರಿ. ಸರಾಗವಾಗಿ, ಸುಲಭವಾಗಿ. ಚರ್ಚೆ, ಪರ್ಯಾಲೋಚನೆ. ಸಲಹೆ, ಸೂಚನೆ. ಶುಭಾಷಿತ, ಒಳ್ಳೆಯ ಮಾತು, ನೀತಿವಾಕ್ಯ. ಟಿಪ್ಪಣಿ: ಸಂಪಾದಕ ಮಂಡಳಿ, ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತಂಡ. ಶಾಲಾ ಪತ್ರಿಕೆ, ಶಾಲೆಯಿಂದ ಹೊರತರುವ ಪತ್ರಿಕೆ. ಸ್ವರಚಿತ, ತಾವೇ ರಚಿಸಿದ. ನಗೆಹನಿ, ನಗುವನ್ನುಂಟು ಮಾಡುವ ಚುಟುಕದ ಮಾತು ಅಥವಾ ಬರಹ.
ಚುಟುಕ ಅಂಕಣದಿಂದ ಕೂಡಿದ ಚಿಕ್ಕ ಪದ್ಯ. ಕಪ್ಪು ಹಲಗೆ ಬರೆಯುವುದಕ್ಕಾಗಿ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಹಲಗೆ. 3ನೇ ತರಗತಿ ಕನ್ನಡ ಪಾಠ 6 ಈಸುರು ಸ್ವಗತ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಈಸುರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ. ಈಸುರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಪ್ರಶ್ನೆ 2. ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಉತ್ತರ. ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು. ಪ್ರಶ್ನೆ 3. ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಉತ್ತರ. ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಪ್ರಶ್ನೆ 4. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಉತ್ತರ. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು. ಪ್ರಶ್ನೆ 5. ಈಸೂರು ಜನರ ಘೋಷಣೆ ಏನು? ಉತ್ತರ. ಏಸೂರು ಕೊಟ್ಟರು ಈಸೂರು ಬಿಡೆವು. ಇದು ಈಸೂರು ಜನರ ಘೋಷಣೆ. ಪ್ರಶ್ನೆ 6. ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಉತ್ತರ. ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ರಾಜಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ. ಪ್ರಶ್ನೆ 7. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು. ಪ್ರಶ್ನೆ 8. ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಉತ್ತರ. ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು. ಪ್ರಶ್ನೆ 9. ಸ್ವಗತ ಎಂದರೇನು? ಉತ್ತರ. ತನಗೆ ತಾನೇ ಹೇಳಿಕೊಳ್ಳುವುದು ಸ್ವಗತ ಎನ್ನುತ್ತಾರೆ. ಕಾರಣ ಕೊಡು. 1. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಕಾರಣ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಪ್ರೇಮಿಗಳ ಊರು ಈ ಈಸೂರು. ಹಾಗಾಗಿ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. 2. ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಕಾರಣ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಲ್ಲಲು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಮುಖ್ಯ ಪ್ರಶ್ನೆ 3. ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. 1. ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ಉತ್ತರ. ಖಾತೆ ಕಿದ್ರಿ. ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿದ್ರಿ ಪುಸ್ತಕಗಳೊಂದಿಗೆ ಬಂದರು. 2. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಉತ್ತರ. ಗುಪ್ತ. ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು. 3. ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಉತ್ತರ. ದಂಡ. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ಮುಖ್ಯ ಪ್ರಶ್ನೆ 4. ಸರಿ ತಪ್ಪು ಗುರುತಿಸು. 1. ಪಟೇಲ್ ಚನ್ನಬಸವಯ್ಯ ಮತ್ತು ಸಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಈ ಹೇಳಿಕೆ ತಪ್ಪಾಗಿದೆ. 2. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸಿದರು. ಈ ಹೇಳಿಕೆ ಸರಿಯಾಗಿದೆ. 3. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತೋಷಗೊಂಡರು. ಈ ಹೇಳಿಕೆ ತಪ್ಪಾಗಿದೆ. ಮುಖ್ಯ ಪ್ರಶ್ನೆ 5. ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಆರಂಭ ಮುಕ್ತಾಯ, ಪ್ರವೇಶ ನಿರ್ಗಮನ, ಸೋಲು ಗೆಲುವು, ಧೀರ ಏಡಿ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು. ವಾಕ್ಯಗಳು: ಏಸು ಕೊಟ್ಟರು ಈಸೂರು ಬಿಡೆವು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ. ಮಕ್ಕಳೇ, ಈ ವಾಕ್ಯಗಳನ್ನು ನೋಡಿಕೊಂಡು ದುಂಡಾಗಿ ನಕಲು ಮಾಡಿ. ಮುಖ್ಯ ಪ್ರಶ್ನೆ 2. ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ. ವಾಕ್ಯ 1. ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು. ಸರಿಪಡಿಸಿರುವ ವಾಕ್ಯ: ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು. 2. ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು. ಸರಿಪಡಿಸಿರುವ ವಾಕ್ಯ: ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಸಾಮರ್ಥ್ಯಾಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ 3. ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಮತ್ತು ಅಂತರದೊಂದಿಗೆ ಬರೆ. ಪದಗಳು: ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು, ಸೂರ್ಯ. ಕೊಟ್ಟಿರುವ ಚಿತ್ರ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ವಾಕ್ಯಗಳು: 1.
ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ. ವಾಕ್ಯ 2. ಹೆಂಗಸು ದಾರದ ಮೇಲೆ ಪ್ಯಾಂಟು, ಸೀರೆ, ಲಂಗಗಳನ್ನು ಒಣಗಿಸಲು ಹಾಕುತ್ತಿದ್ದಾಳೆ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಚಿತ್ರ ನೋಡಿ ಮಾದರಿಯಂತೆ ಬರೆ. ಮಾದರಿ. ಚಿತ್ರ 1. ಗಾಡಿ, ಗಾಡಿಗಳು. ಕುದುರೆ, ಕುದುರೆಗಳು. ಗಿಳಿ, ಗಿಳಿಗಳು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆ. ಪದಗಳು ಅಣ್ಣಂದಿರು, ಚಿಕ್ಕಮ್ಮಂದಿರು, ಚಿಕ್ಕಪ್ಪಂದಿರು, ತಮ್ಮಂದಿರು, ಮಾವಂದಿರು, ಅಜ್ಜಂದಿರು. ಮಾದರಿ ಅಕ್ಕ, ಅಕ್ಕಂದಿರು. ಅಣ್ಣ, ಅಣ್ಣಂದಿರು, ತಮ್ಮ, ತಮ್ಮಂದಿರು, ಚಿಕ್ಕಮ್ಮ, ಚಿಕ್ಕಮ್ಮಂದಿರು, ಅಜ್ಜ, ಅಜ್ಜಂದಿರು, ಮಾವ, ಮಾವಂದಿರು, ಚಿಕ್ಕಪ್ಪ, ಚಿಕ್ಕಪ್ಪಂದಿರು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 3. ಚಿತ್ರವನ್ನು ಗಮನಿಸು ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ. ಮಾದರಿ. ಮನೆಗಳು. ಇಲ್ಲಿ ಚಿತ್ರದಲ್ಲಿರುವ ಒಂದಕ್ಕಿಂತ ಹೆಚ್ಚು ಇರುವುದು ಜನರು, ಮರಗಳು, ಮಳಿಗೆಗಳು, ಕಂಬಗಳು, ವಿದ್ಯುತ್ ತಂತಿಗಳು. ಮಕ್ಕಳೇ, ನಿಮಗಿದು ತಿಳಿದಿರಲಿ. ಒಂದು ಎಂಬ ಅರ್ಥ ಕೊಡುವ ಪದಗಳು ಏಕವಚನ. ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥ ಕೊಡುವ ಪದಗಳು ಹಾಗೂ ಗೌರವ ಸೂಚಕ ಪದಗಳು ಬಹುವಚನ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿ. ಅನ್ಯ ದೇಶೀಯ ಪದಗಳು. ಅರಬಿಕ್ ಪದಗಳು ಕಾರ್ತಿಕ್, ಇದ್ರಿ, ಅಮಲ್ದಾರ, ಮುಕದ್ದಮೆ, ಕಚೇರಿ, ಕುರ್ಚಿ. ಇಂಗ್ಲಿಷ್ ಪದಗಳು ಸ್ಕೂಟರ್, ಬಕೆಟ್, ನಿಕ್ಕರ್, ಪ್ಯಾಂಟು, ಬ್ಯಾಂಕು. ಹಿಂದೂಸ್ತಾನಿ ಪದಗಳು ಟೋಪಿ, ಗಡಿಯಾರ, ಗಾಡಿ, ಗಿರಾಕಿ, ಗಾಬರಿ. ಮಕ್ಕಳೇ, ನಿಮಗಿದು ತಿಳಿದಿರಲಿ. ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಪದಗಳೆಂದು, ಬೇರೆ ಭಾಷೆಗಳಿಂದ ತೆಗೆದುಕೊಂಡ ಶಬ್ದಗಳನ್ನು ಅನ್ಯ ದೇಶೀಯ ಶಬ್ದಗಳೆಂದು ಕರೆಯುವರು. ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ 2. ನುಡಿಕಟ್ಟು ಅರ್ಥ ತಿಳಿ. ನುಡಿಕಟ್ಟು ಅರ್ಥ. ಎತ್ತಿದ ಕೈ, ಪ್ರವೀಣ, ನಿಪುಣ. ಕಬ್ಬಿಣದ ಕಡಲೆ, ಕಠಿಣವಾದ ವಿಷಯ. ತಲೆ ಹಾಕು, ಮಧ್ಯ ಪ್ರವೇಶಿಸು. ನುಡಿಕಟ್ಟು ಮತ್ತು ಅದರ ಅರ್ಥ. ಎಳ್ಳಷ್ಟು, ಅತ್ಯಲ್ಪ. ರೈಲು ಬಿಡು, ಸುಳ್ಳು ಹೇಳು. ಕಾಲು ತೆಗೆ, ಹೊರಡು. ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ 3. ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಕಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ. 1. ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಶ್. ಉತ್ತರ ಎತ್ತಿದ ಕೈ. 2. ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ಡ್ಯಾಶ್ ತಲೆ ಹಾಕಬಾರದು. 3. ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ಡ್ಯಾಶ್. ಉತ್ತರ ರೈಲು ಬಿಡುತ್ತಾರೆ. 4. ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಡ್ಯಾಶ್. ಉತ್ತರ ಕಾಲು ತೆಗೆಯುವನು. ನಿಮಗಿದು ತಿಳಿದಿರಲಿ. ನುಡಿಕಟ್ಟು ಎಂದರೆ ವಿಶಿಷ್ಟವಾದ ಮಾತಿನ ಜೋಡಣೆ. ಮಕ್ಕಳೇ, ಈ ಕೆಳಗಿನ ಜಾಗದಲ್ಲಿ ವೃತ್ತಪತ್ರಿಕೆಯಲ್ಲಿರುವ ಮುದ್ರಿತ ಅಕ್ಷರಗಳು, ದಪ್ಪ ಅಕ್ಷರಗಳು, ಸಣ್ಣ ಅಕ್ಷರಗಳು, ಪದಗಳನ್ನು ಕತ್ತರಿಸಿ ಅಂಟಿಸಿ. ಮಕ್ಕಳೇ, ಈ ಸುಡು ಸ್ವಗತ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ. ಏಸುರು, ಎಷ್ಟು ಊರು. ದಂಡೆ, ದಡ. ತೊಲಗು, ಹೋಗು. ಚಳುವಳಿ, ಹೋರಾಟ. ಪ್ರೇರಿತ, ಪ್ರಚೋದಿತ. ತೆರಿಗೆ, ಕರ ಅಥವಾ ಕಂದಾಯ. ಧಿಕ್ಕರಿಸು, ತಿರಸ್ಕರಿಸು. ಪ್ರತಿಭಟನೆ, ವಿರೋಧ. ನಿರಾಯುಧ, ಆಯುಧವಿಲ್ಲದೆ. ಲಾಠಿ, ಬಿದುರಿನ ಕೋಲು. ರೊಚ್ಚಿಗೆದ್ದ, ಕೋಪಗೊಂಡ. ಘೋಷಣೆ, ಗಟ್ಟಿಯಾಗಿ ಕೂಗು. ಲೂಟಿ, ದೋಚು. ಬಂಡೇಳು, ದಂಗೆ. ಧೃತಿಗೆಡು, ಧೈರ್ಯಗುಂದು. ಫಲಕ, ಬರಹದ ಹಲಗೆ. ಆಜ್ಞೆ, ಆದೇಶ. ದಂಡ, ಜುಲ್ಮಾನೆ. ಹರಸು, ಆಶೀರ್ವದಿಸು. ಕಲಿಗಳು, ವೀರರು. ಅಗಸೆ, ಊರ ಮುಂದಿನ ಬಾಗಿಲು ಅಥವಾ ಮುಖ್ಯದ್ವಾರ. ಟಿಪ್ಪಣಿ. ಸ್ವಾತಂತ್ರ್ಯ ಪೂರ್ವ. ದೇಶ ಸ್ವತಂತ್ರವಾಗುವುದಕ್ಕೆ ಮುನ್ನ. ಸ್ವತಂತ್ರ ಅಲಿ. ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ. ಖಾತೆ ಕಿದ್ರಿ. ಮನೆ, ಭೂಮಾಲೀಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ. ಬಲಿದಾನ, ಒಳಿತಿಗಾಗಿ ಮಾಡುವ ಜೀವದಾನ. ಕಂದಾಯ, ಮನೆ, ಭೂಮಿ, ವ್ಯಾಪಾರ, ವೃತ್ತಿ ಇತ್ಯಾದಿ ಗಳಿಕೆಯ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ.
ಮೊಕದ್ದಮೆ ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಪಟ್ಟಿ ಸಿದ್ಧತೆ. ಅಮಲ್ದಾರ ತಾಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲು ಮಾಡಲು ಗೊತ್ತುಪಡಿಸಿರುವ ಅಧಿಕಾರಿ ಅಥವಾ ಈಗಿನ ತಹಸೀಲ್ದಾರ. ಮುಕ್ತಕಂಠ ಸಂಕೋಚವಿಲ್ಲದೆ ನೇರವಾಗಿ ಹೇಳುವುದು. ಸ್ವಗತ ತನಗೆ ತಾನೇ ಹೇಳಿಕೊಳ್ಳುವುದು. 3ನೇ ತರಗತಿ ಕನ್ನಡ ಪಾಠ 7 ಪ್ರಾಮಾಣಿಕ ಬಾಲಕ ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ. 1. ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಉತ್ತರ ಮಾವಿನ. ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. 2. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಉತ್ತರ ದೇಶಪ್ರೇಮ. ಶಾಸ್ತ್ರಿಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು. 3. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಉತ್ತರ ಚಳುವಳಿ. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. 4. ನಮ್ಮ ದೇಶವು 1947 ಆಗಸ್ಟ್ ಡ್ಯಾಶ್ ರಂದು ಸ್ವತಂತ್ರವಾಯಿತು. ಉತ್ತರ 15. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. 5. ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್. ಉತ್ತರ ಜವಾಹರ್ಲಾಲ್ ನೆಹರು. ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು. 6. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಡ್ಯಾಶ್. ಉತ್ತರ ಜೈ ಜವಾನ್ ಜೈ ಕಿಸಾನ್. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು. ಉತ್ತರ ಮಾವಿನ ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಪ್ರಶ್ನೆ 2. ಮಕ್ಕಳು ಏಕೆ ಗಲಿಬಿಲಿಗೊಂಡರು. ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು. ಪ್ರಶ್ನೆ 3. ಮಾಲೀಕನ ಮನಸ್ಸು ಏಕೆ ಕರಗಿತು. ಉತ್ತರ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಪ್ರಶ್ನೆ 4. ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು. ಉತ್ತರ ಸರ್ಕಾರವು ಶಾಸ್ತ್ರಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 3. 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು. ಉತ್ತರ ನಾನು ಮಾಡಿದ್ದು ತಪ್ಪು, ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು. ಪ್ರಶ್ನೆ 2. ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು. ಉತ್ತರ ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮಾಲೀಕ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ಬಾಲಕನಿಗೆ ನೀಡಿ ಸಮಾಧಾನ ಪಡಿಸಿದನು. ಪ್ರಶ್ನೆ 3. ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು. ಉತ್ತರ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು. 1. ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಕಾರಣ ಬಾಲಕ ಮಾಡಿದ್ದು ತಪ್ಪು, ಆದರೆ ಅವನು ಮಾಡಿದ ತಪ್ಪಿಗೆ ಅವನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. 2. ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆಮಾತಾದರು. ಕಾರಣ ಕೇವಲ 18 ತಿಂಗಳುಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಯಿಂದ ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆಮಾತಾದರು. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 5. ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರಿಗೆ ಹೇಳಿದರು ಎಂದು ಬರೆಯಿರಿ. 1. ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು. ಯಾರು ಹೇಳಿದರು. ಈ ಮಾತನ್ನು ತೋಟದ ಮಾಲೀಕ ಹೇಳುವನು. ಯಾರಿಗೆ ಹೇಳಿದರು. ಬಾಲಕನಿಗೆ ಹೇಳುವನು. 2. ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ. ಯಾರು ಹೇಳಿದರು. ಈ ಮಾತನ್ನು ಬಾಲಕ ಹೇಳುವನು. ಯಾರಿಗೆ ಹೇಳಿದರು. ತೋಪಿನ ಮಾಲೀಕನಿಗೆ ಹೇಳುವನು. 3. ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಯಾರು ಹೇಳಿದರು. ಈ ಮಾತನ್ನು ಮಾವಿನ ತೋಪಿನ ಮಾಲೀಕ ಹೇಳುವನು. ಯಾರಿಗೆ ಹೇಳಿದರು. ಬಾಲಕನಿಗೆ ಹೇಳುವನು. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 6. ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು.
ಒಂದು ಮನೆ ಮಾತಾಗು. ನಮ್ಮ ಶಾಲೆಯ ಕಬಡ್ಡಿ ತಂಡದ ಜಯ ನಮ್ಮೂರಿನಲ್ಲಿ ಮನೆ ಮಾತಾಗಿದೆ. 2 ಹೊಣೆ ಹೊತ್ತು. ನಮ್ಮ ಅಪ್ಪ ಕುಟುಂಬದ ಜವಾಬ್ದಾರಿಯ ಹೊಣೆ ಹೊತ್ತಿದ್ದಾರೆ. 3 ಪುಟಿದೇಳು. ಕಂದನನ್ನು ನೋಡಿದ ತಾಯಿಯ ಮುಖದಲ್ಲಿ ಸಂತೋಷ ಹುಟ್ಟಿದೇಳುತ್ತದೆ. 4 ಆಕರ್ಷಿಸು. ನವಿಲಿನ ಸುಂದರ ಚಿತ್ರಕಲೆ ನನ್ನನ್ನು ಆಕರ್ಷಿಸಿತು. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆ. ಟೋಪಿ. ತಲೆಗೆ ಟೋಪಿ ಧರಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಬಹುದು. ಪೆನ್ನು. ಪೆನ್ನು ಬರೆಯಲು ಮತ್ತು ಮಾಹಿತಿಗಳನ್ನು ದಾಖಲು ಮಾಡಲು ಬೇಕಾಗಿದೆ. ಪುಸ್ತಕ. ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಬೇಕು. ರೈಲು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರು ಸಂಚರಿಸಲು ಹಾಗೂ ಗೂಡ್ಸ್ಗಳನ್ನು ಸಾಗಿಸಲು ರೈಲು ಅವಶ್ಯಕವಿದೆ. ಸಾಮರ್ಥ್ಯಾಧಾರಿತ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1. ನೀರು ಏಕೆ ಸುರಿಯುತ್ತಿದೆ? ಉತ್ತರ. ನೀರು ಬರುವ ನಳವನ್ನು ಯಾರು ನೀರು ಬರದಂತೆ ನಿಲ್ಲಿಸಿಲ್ಲ, ಹಾಗಾಗಿ ನೀರು ಸುರಿಯುತ್ತಿದೆ. ಪ್ರಶ್ನೆ 2. ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ? ಉತ್ತರ. ನೀರು ಅತ್ಯಮೂಲ್ಯ ಸಂಪತ್ತು. ಎಲ್ಲ ಜೀವಿಗಳು, ಸಸ್ಯಗಳು ನೀರನ್ನೇ ಅವಲಂಬಿಸಿವೆ, ಹಾಗಾಗಿ ನಿಲ್ಲಿಸಬೇಕು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಮಾದರಿಯಂತೆ ವಾಕ್ಯ ರಚಿಸು. ಮಾದರಿ. ನಾನು ಹಣ್ಣನ್ನು ತಿಂದೆನು. ನೀನು ಹಣ್ಣನ್ನು ತಿಂದೆ. ನಾವು ಹಣ್ಣನ್ನು ತಿಂದೆವು. ನೀವು ಹಣ್ಣನ್ನು ತಿಂದಿರಿ. ಅವನು ಹಣ್ಣನ್ನು ತಿಂದನು. ಅವಳು ಹಣ್ಣನ್ನು ತಿಂದಳು. ಅವರು ಹಣ್ಣನ್ನು ತಿಂದರು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯ ರಚಿಸು. ಮಾದರಿ. ಹಸು ಹುಲ್ಲನ್ನು ಮೇಯುತ್ತಿದೆ. ಚಿತ್ರ. ಮಕ್ಕಳು ಮರದ ಹತ್ತಿರ ಆಟ ಆಡುತ್ತಿದ್ದಾರೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ. ಪದ. ಪಕ್ವ. ಅರ್ಥ. ಸಿದ್ಧವಾದ, ಮಾಗಿದ, ನುರಿತ, ಹಣ್ಣಾದ. ಧಾವಿಸು. ಅರ್ಥ. ಓಡು, ವೇಗವಾಗಿ ಚಲಿಸು, ತ್ವರಿತವಾಗಿ ಹೋಗು. ಗಲಿಬಿಲಿ. ಅರ್ಥ. ಗೊಂದಲ, ತಕ್ಷಣದ ಆತಂಕ. ನೇತೃತ್ವ, ನಾಯಕತ್ವ, ಮುಖಂಡತ್ವ. ಮಕ್ಕಳೇ, ಪ್ರಾಮಾಣಿಕ ಬಾಲಕ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ. ಪ್ರವೇಶಿಸು, ಒಳಗೆ ಹೋಗು. ಪ್ರಾಮಾಣಿಕತೆ, ನಂಬಿಕೆಗೆ ಅರ್ಹ. ಒಡನಾಟ, ಸಹವಾಸ, ಜೊತೆಯಲ್ಲಿರುವುದು. ಪತಾಕೆ, ಬಾವುಟ ಅಥವಾ ಧ್ವಜ. ಟಿಪ್ಪಣಿ. ಚಳುವಳಿ, ಸಾಮೂಹಿಕ ಹೋರಾಟ ಅಥವಾ ಸತ್ಯಾಗ್ರಹ. ಮಂತ್ರಿ ಮಂಡಲ, ಮಂತ್ರಿಗಳ ಸಮಿತಿ. ಘೋಷಣೆ, ಗಟ್ಟಿಯಾಗಿ ಹೇಳುವುದು ಅಥವಾ ಸಾರುವುದು. ರಾಜೀನಾಮೆ, ಉದ್ಯೋಗ, ಸ್ಥಾನ, ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದುಕೊಡುವ ಪತ್ರ. 3ನೇ ತರಗತಿ ಕನ್ನಡ ಪಾಠ 8 ಸಂಕ್ರಾಂತಿ ಪದ್ಯದ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ತಂಗಿಯು ಯಾವ ಲಂಗವನ್ನು ಹಾಕಿಕೊಂಡಿದ್ದಳು? ಉತ್ತರ. ತಂಗಿಯು ಜರಿಯಿಂದ ಕೂಡಿದ ಮಡಿಕೆ ಮುರಿಯದ ಲಂಗ ಹಾಕಿಕೊಂಡಿದ್ದಳು. ಪ್ರಶ್ನೆ 2. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಉತ್ತರ. ಎಳ್ಳು, ಕಬ್ಬು, ಸಕ್ಕರೆ, ಅಚ್ಚು, ಬಾಳೆಹಣ್ಣು, ಬೆಲ್ಲ ಹಂಚುವುದಕ್ಕಾಗಿ ಗೆಳತಿಯ ಜೊತೆ ತಂಗಿಯು ಕೇರಿಗೆ ಹೊರಟಿದ್ದು. ಪ್ರಶ್ನೆ 3. ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು? ಉತ್ತರ. ಅಪ್ಪ ದನ ಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಪ್ರಶ್ನೆ 4. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ಪ್ರಶ್ನೆ 5. ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಉತ್ತರ. ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಗಡಿಮುರಿ ಜರತಾರಿ ಲಂಗ ಹಾಕಿಕೊಂಡು. 2. ಬೀರೊಕ್ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. 3. ರಂಗೇನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. 4. ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ, ಬೆಲ್ಲ, ಹಣ್ಣು. 5. ಸುರಿಯುವಾಗ ಅಮ್ಮ, ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮಕ್ಕಳೇ, ಉತ್ತರಗಳನ್ನು ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ, ಗಮನಿಸಿ.
ಸಾಮರ್ಥ್ಯಾಧಾರಿತ ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಘಟನೆಗಳು. 1. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಏಲಕ್ಕಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. 2. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. 3. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. 4. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳೆದು ಶೃಂಗಾರ ಮಾಡಿದರು. ಅನುಕ್ರಮವಾಗಿ ಬರೆದ ಘಟನೆಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಪುಟಾಣಿ ತಂಗಿ ತನ್ನ ಗೆಳತಿಯ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳೆದು ಶೃಂಗಾರ ಮಾಡಿದರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಏಲಕ್ಕಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಸಾಮರ್ಥ್ಯಾಧಾರಿತ ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ನಿಮ್ಮ ಮನೆಯಲ್ಲಿ ನೀನು ಬೆಳಿಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ಘಟನೆಗಳು. ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡುವೆ. ನಂತರ ದೇವರಿಗೆ ನಮಸ್ಕಾರ ಪ್ರಾರ್ಥನೆಗಳನ್ನು ಮಾಡುವೆ. ಶಿಕ್ಷಕರು ತಿಳಿಸಿದ ಎಲ್ಲ ವಿಷಯಗಳನ್ನು ಒಂದು ಬಾರಿ ಓದುವೆ. ನಂತರ ಪುಸ್ತಕಗಳನ್ನು ಬ್ಯಾಗಿನಲ್ಲಿ ಜೋಡಿಸಿಟ್ಟು ಶಾಲೆಗೆ ಹೋಗಲು ತಯಾರಾಗುವೆ. ಭಾಷಾಭ್ಯಾಸ. ಮಕ್ಕಳೇ, ನಿಮಗಿದು ತಿಳಿದಿರಲಿ. ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು, ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು ಹಾಗೂ ಗಂಡು ಹೆಣ್ಣು ಎಂಬ 2 ಅರ್ಥ ಬರದ ಪದಗಳಿಗೆ ನಪುಂಸಕಲಿಂಗ ಎಂದು ಹೆಸರು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 1. ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. 1. ಹುಡುಗಿಯು ತರಕಾರಿಯನ್ನು ತಂದಳು. ಸೂಚನೆ: ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. ಪುಲ್ಲಿಂಗ ರೂಪ: ಹುಡುಗನು ತರಕಾರಿಯನ್ನು ತಂದನು. 2. ರಾಜು ಗಾಡಿಯನ್ನು ಎಳೆದನು. ಸೂಚನೆ: ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ವಾಕ್ಯ: ಎತ್ತು ಗಾಡಿಯನ್ನು ಎಳೆದಿತು. 3. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಸೂಚನೆ: ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ. ಸ್ತ್ರೀಲಿಂಗ ರೂಪ: ಅಕ್ಕ ತಂಗಿಯರು ಸ್ನೇಹಿತಿಯರಂತೆ ಇದ್ದರು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಾಗಿ ವಿಂಗಡಿಸಿ ಬರೆ. ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ತಮ್ಮ, ರಾಜು, ಅಣ್ಣ, ತಂದೆ, ಗೆಳೆಯ ಇವು ಪುಲ್ಲಿಂಗ ಪದಗಳು. ರಾಣಿ, ತಂಗಿ, ಅಕ್ಕ, ತಾಯಿ, ಗೆಳತಿ, ಸಹೋದರಿ ಸ್ತ್ರೀಲಿಂಗ ಪದಗಳು. ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ ಇವು ನಪುಂಸಕಲಿಂಗ ಪದಗಳಾಗಿವೆ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. ಪ್ರಾಸ ಪದಗಳು: ಬಂತು ತಂತು, ಹಬ್ಬ ಕಬ್ಬ, ಹಾಕಿಕೊಂಡು ಮಾಡಿಕೊಂಡು, ಜೋಡಿ ನೋಡಿ, ಅಚ್ಚು ಮೆಚ್ಚು. ಮಕ್ಕಳೇ, ಸಂಕ್ರಾಂತಿ ಪದ್ಯದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ. ಪದಗಳ ಅರ್ಥ: ಬೀರು, ಅಂಚು ಅಥವಾ ವಿತರಿಸು, ಕಂತೆ, ಕಟ್ಟು, ಕೇರಿ, ಓಣಿ, ಕಿಚ್ಚು, ಬೆಂಕಿ, ಜೋಡಿ, ಜೊತೆ. ಟಿಪ್ಪಣಿ: ಹಸೆ, ಶುಭ ಕಾರ್ಯಗಳಿಗೆ ಹಾಕುವ ಆಸನ, ಜರತಾರಿ, ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಏಲಕ್ಕಿ, ಒಂದು ಜಾತಿಯ ಹಣ್ಣು. ಗರಿಮುರಿ ಬಟ್ಟೆ, ಮಡಿಕೆ ಮುರಿಯದ ಬಟ್ಟೆ.